ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ದೇವಸ್ಥಾನದಲ್ಲಿ ಮಾಡುವಂತಹ ಬದನೆಕಾಯಿಯ ಕೊಳಂಬು ರೆಸಿಪಿಯನ್ನ ಮಾಡ್ತಿದೀವಿ. ಇದು ಕರಾವಳಿ ಕಡೆ ತುಂಬಾ ವಿಶೇಷ. ಸೊ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಬಾಣಲೆಯನ್ನ ಇಟ್ಕೊಂಡಿದೀವಿ. ಅದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ. ಎಣ್ಣೆಯಲ್ಲಿ ಎಲ್ಲವನ್ನ ಮಸಾಲೆಯನ್ನ ಫ್ರೈ ಮಾಡ್ಕೋಬೇಕಾಗೈತೆ. ಫಸ್ಟ್ ನಾವಿದಕ್ಕೆ ಒಣ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಹಾಗೆ ಕಡಲೆಬೇಳೆ, ಮೆಂತ್ಯವನ್ನ ಹಾಕೊಂಡಿದೀವಿ. ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ. ಹಾಗೆ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ. ಇದೆಲ್ಲವನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ದ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಇನ್ನ ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವಿದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ. ಕರಿಬೇವನ್ನು ಕೂಡ ಆಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ಕೊಳಂಬು ಪುಡಿಯನ್ನ ತುಂಬಾ ದಿನಗಳ ಕಾಲ ಇಟ್ಕೋಬಹುದು. ಹಾಗೆ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ. ಒಂದೊಂದಾಗಿ ಆಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಸಾಸಿವೆಯನ್ನ ಹಾಕಿದೀವಿ. ಹಾಗೆ ಇಂಗನ್ನು ಕೂಡ ಹಾಕೊಂಡಿದೀವಿ. ಎಲ್ಲವನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕೊಬ್ಬರಿ ತುರಿಯನ್ನ ಹಾಕೊಂಡಿದೀವಿ. ತೆಂಗಿನಕಾಯಿ ತುರಿಯನ್ನ ಹಾಕೋತೀರಾ ಅಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವು ಕೊಬ್ಬರಿಯನ್ನೇ ಬಳಸಿದೀವಿ. ಕೊಬ್ಬರಿಯನ್ನ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇದರಲ್ಲಿ ಇರುವಂತಹ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಕಡಿಮೆ ಆಗ್ಬೇಕು. ಇದರಿಂದ ಪುಡಿ ಕೂಡ ತುಂಬಾ ದಿನಗಳ ಕಾಲ ಹಾಗೆ ಇರುತ್ತೆ. ಚೆನ್ನಾಗಿ ಇದನ್ನ ಹುರಿದ್ಕೊಳ್ಳಿ. ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರಿದ್ಕೊಳ್ಳಿ. ನೋಡಿ, ಈ ರೀತಿ ಬಣ್ಣ ಎಲ್ಲ ಬದಲಾಗ್ಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಇದು ತಣ್ಣಗಾದ ನಂತರ ಇದನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು. ನಿಮ್ಗೆ ಕುಟ್ಟಿ ಪುಡಿ ಮಾಡೋಕೆ ಆಗಲ್ಲ ಅಂದ್ರೆ ಮಿಕ್ಸರ್ ಜಾರ್ ಅಲ್ಲಿ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ ಹೆಸರು ಬೇಳೆಯನ್ನ ಬಳಸಿದೀವಿ. ಹಾಗೆ ಈರುಳ್ಳಿಯನ್ನ ಹಾಕೊಂಡಿದೀವಿ. 1 ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದೀವಿ. ಹಾಗೆ 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ. ನೀವು ಹೆಸರು ಬೇಳೆ ಬೇಡ ಅಂದ್ರೆ ತೊಗರಿ ಬೇಳೆಯನ್ನು ಕೂಡ ಬಳಸಬಹುದು. ಈಗ ನೀರನ್ನ ಸೇರಿಸಿ ಇದನ್ನ 3-4 ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಕುಕ್ಕರ್ ಅಲ್ಲಿ. ಚೆನ್ನಾಗಿ ಇದು ಬೇಯಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ನೀರನ್ನ ಹಾಕೊಂಡಿದೀವಿ. ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ. ಹಾಗೆ ಬದನೆಕಾಯಿಯನ್ನು ಕೂಡ ಪೀಸಸ್ ಗಳಾಗಿ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದೀವಿ. ಈಗ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನಾವು ಬದನೆಕಾಯಿಯನ್ನ ನೀರಲ್ಲಿ ಯಾಕೆ ಹಾಕಿಟ್ಟಿದ್ವಿ ಅಂದ್ರೆ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ಬೇಗ ಕಪ್ಪಗಾಗ್ಬಿಡುತ್ತೆ. ಅದಕ್ಕಾಗಿ ನೀರಲ್ಲಿ ಹಾಕಿ ಇಟ್ಕೊಂಡಿದೀವಿ. ಇದನ್ನ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು. ನೋಡಿ, ಈಗ ಇದು ಬೆಂದಿದೆ. ಈ ರೀತಿ ಬೆಂದಿದೆ. ಬದನೆಕಾಯಿ ಕೂಡ ಸಾಫ್ಟ್ ಆಗಿದೆ. ಈಗ ಬೇಯಿಸಿಟ್ಕೊಂಡಿರುವಂತಹ ಹೆಸರು ಬೇಳೆಯನ್ನ ಹಾಕೊಳ್ತಿದೀವಿ. ಹೆಸರು ಬೇಳೆಯನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. 3-4 ವಿಷಲ್ ಕೂಗ್ಸ್ಕೊಂಡಿದೀವಿ. ಹಾಗಾಗಿ ಬೇಳೆ ತುಂಬಾ ಸಾಫ್ಟ್ ಆಗಿದೆ. ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದ್ ಕಡೆ ನಾವು ಈ ಕೊಳಂಬು ಪುಡಿಯನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿದೀವಿ. ನೀವು ಒನಕೆಯನ್ನ ಬಳಸ್ಬೋದು, ಇಲ್ಲಾಂದ್ರೆ ಕುಟ್ಟಾಣಿಯನ್ನು ಕೂಡ ಬಳಸ್ಬೋದು. ಆದಷ್ಟು ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಸಾಧ್ಯ ಆಗಿಲ್ಲ ಅಂದ್ರೆ ಮಿಕ್ಸರ್ ಅಲ್ಲಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈಗ ನೋಡಿ, ಇದು ನಾವು ಬೇಳೆಯನ್ನ ಆಡ್ ಮಾಡ್ಕೊಂಡಿದ್ವಲ್ವಾ, ಇದು ಸ್ವಲ್ಪ ಕುದೀತಾ ಇದೆ. ಈ ರೀತಿ ಕುದಿಬೇಕಾದ್ರೆ ನಾವಿದಕ್ಕೆ ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ಆಡ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನ ಆಡ್ ಮಾಡ್ಕೊಂಡಿದೀವಿ. ಹುಣಸೆ ಹಣ್ಣನ್ನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಟಿದ್ವಿ. ಹಾಗೆ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಕೊಳಂಬು ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ. ಈ ಕ್ವಾಂಟಿಟಿಗೆ 4 ದೊಡ್ಡ ಸ್ಪೂನ್ ಅಷ್ಟು ಕೊಳಂಬು ಪುಡಿ ಬೇಕಾಗತ್ತೆ. ಸೊ ನಾವು 4 ಸ್ಪೂನ್ ಅಷ್ಟು ಕೊಳಂಬು ಪುಡಿಯನ್ನ ಆಡ್ ಮಾಡ್ಕೊಂಡಿದೀವಿ. ಆದಷ್ಟು ಕೊಳಂಬು ಪುಡಿಯನ್ನ ಧಾರಾಳವಾಗಿ ಹಾಕೊಳ್ಳಿ. ಯಾಕಂದ್ರೆ ಕೊಳಂಬು ಪುಡಿನೇ ಈ ಸಾರಿಗೆ ಆಕ್ಚುಲ್ ಟೇಸ್ಟ್ ನ ಕೊಡುತ್ತೆ. ಹಾಗಾಗಿ ನೋಡಿ, ಹೀಗೆ ಥಿಕ್ನೆಸ್ ಕೂಡ ಕೊಡುತ್ತೆ. ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಕುದಿ ಬಂದ್ರೆ ಸಾಕು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಈಗ ಇದು ಕುದೀತಾ ಇದೆ. ಇದಕ್ಕೆ
ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಒಗ್ಗರಣೆಯನ್ನ ಆಡ್ ಮಾಡ್ಕೊಂಡಿದೀವಿ. ಒಗ್ಗರಣೆಗೆ ನಾವು ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಗೆ ಜೀರಿಗೆಯನ್ನ ಬಳಸಿದೀವಿ. ಬೆಳ್ಳುಳ್ಳಿ ಬಳಸಿಲ್ಲ, ಬೇಕು ಅಂದ್ರೆ ಬೆಳ್ಳುಳ್ಳಿನೂ ಕೂಡ ಹಾಕೋಬಹುದು. ಟೇಸ್ಟಿಯಾದ ಬದನೆಕಾಯಿ ಕೊಳಂಬು ರೆಡಿಯಾಗಿದೆ. ದೇವಸ್ಥಾನದಲ್ಲಿ ಈ ಕೊಳಂಬು ಸಾರು ಏನಿದೆಯೋ ತುಂಬಾ ವಿಶೇಷವಾಗಿ ಮಾಡುತ್ತಾರೆ. ಹಾಗೆ ಅನ್ನದ ಜೊತೆ ತುಂಬಾ ತುಂಬಾ ಚೆನ್ನಾಗಿರತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.